ಯಾರು ನಿನ್ನಯ ಪತಿಯು ಮಾಡಿದೆ ಕರ್ಮಕ್ಕೆ ಮಾಡಿದ ಪಾಪಕ್ಕೆ ಬಂದಿತು ಎದೆಯು ನಿನ್ನಯ ಪತಿಯು ಮಾಡಿದ ಕರ್ಮಕ್ಕೆ. ಅಮ್ಮ ಭಾನುಮತಿ ಗಂಧರ್ವರು ನನ್ನ ಸರಿಯನ್ನ ಪಿಡಿದು ಒಯ್ಯುವ ಸಮಯದಲ್ಲಿ ದ್ರೋಣ ಭೀಷ್ಮ ಕೃಪ ಜಯದ್ರಥ ಸಕಿನಿ ಶಲ್ಯ ಅಶ್ವತ್ಥಾಮ ಮೊದಲಾದ ವೀರ ತೋರಿದಂತ ಸೌರವೇನು? ಅಯ್ಯೋ ನಮ್ಮಿಂದ ಏನಾದಿತು? ಅರಣ್ಯವನ್ನು ಸಂಚರಿಸಿ ಒಟ್ಟಿಗೆ ಅನ್ನವನ್ನ ಕಾಣದೆ ಹಣ್ಣು ಕಾಯಿಗಳನ್ನು ತಿಂದು ಕಾಲವನ್ನ ಕಳೆಯವರು ಗಂಧರ್ವ ನಾಯಕರೊಡನೆ ಹೋರಾಡುವುದು ನಮ್ಮಿಂದ ಹಾದಿದೆ. ತಾಯಿ ಸೌಖ್ಯ ಪ್ರದಾಯಿ. ಭೀಮಸೇನ, ಹೇ ಭಾನುಮತಿ, ಹಿಂದಿನ ವೈರತ್ವವನ್ನು ಮರೆತು ಬಿಡು. ನಾನು ಹೇಳುವುದು ಚಿತ್ತವಿಟ್ಟು ನಿನ್ನ ಗಂಡನ ವಿಷಯ ನನ್ನ ಮುಂದೆ ಹೇಳಬೇಡ ಭೀಮಸೇನ. ಕೆಟ್ಟ ಕೌರವನ ಸದ್ಯ ಚಿತ್ರಸೇನನು ಪತಿಯ ಬಂಧನವನ್ನು ಪಡೆದುಕೊಂಡು ಇಂದ್ರನ ಲೋಕಕ್ಕೆ ಕರೆದೊಯ್ತಿರುವನು. ಆ ಕೆಟ್ಟ ಕೌರವನಿಗೆ ಇದೇ ಅಗತ್ಯ ಚೆನ್ನಾಗಿದೆ. ಎನ್ನ ಮೇಲೆ ಅಂತ ಕರುಣೆಯನ್ನು ತೋರು, ಮುತ್ತೈದತನವನ್ನು ಕರುಣಿಸು, ಪತಿಯ ಸೆರೆಯನ್ನೇ ಬಿಡಿಸು ಭೀಮಸೇನ, ಬಿಡಿಸು ಪತಿಯ ಬಂಧನ. ಎಂದಿಗೂ ಬಿಡಿಸುವುದಿಲ್ಲ ಅವನಿಗೆ, ಅದೇ ಪಾಪ ಕಥೆ. ಸರ್ ಏನಾ ಹೇಳುವೆನ ಕೇಳು. ಅದೇನೋ ಚೆನ್ನಾಗಿ ಹೇಳುವಂತ ಹೋಗ. ವಾಯುತನಯನ್ನೇ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ಕುಂತಿ ಕುವರ ರಣಧೀರ, ಕುಂತಿ ಕುವರ ರಣಧೀರ, ನನ್ನ ಬಾಳ ಬರಘೋರ. ವಾಯುತನಯನ್ನೇ ನಿಮ್ಮ ಕೋಳಿಗೆ ಗಚ್ಚಿಗೆ ಕಾಲಿಗೆ ಕೆಟ್ಟಿದರ ತಿಪ್ಪೆ ಕೆದರೋದ ಬಿಟ್ಟಿದೆ. ನಿಮ್ಮ ಗಂಡನ ಮನದಲ್ಲಿ ಒಳ್ಳೆತನ ಹುಡುಕಿದ್ರೆ ಸಿಕ್ಕಿದೆ. ಭೀಮಸೇನ, ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ನಿಮ್ಮ ಗಂಡನ ಕರ್ಮಕ್ಕೆ ನಾನೇನ ಮಾಡಲಿ? ಭಾನುಮತಿಯಾದ ಭಾನುಮತಿ ಕೆಟ್ಟ ಕೌರವನ ಸಿದ್ದೆ. ನಮ್ಮ ನಿಮ್ಮ ವೈರತ್ವ ವಿಷಯ ನೆನೆಸಿಕೊಂಡು ಎತ್ತಬೇಡ ಮತ್ತೆ ನಿನ್ನ ಗಾಜೆಯ. ಯಾರಿಗೆ ಭಯ ತಿಳಿಸಲ ವಿಷಯ, ಯಾರಿಗೆ ಭಯ ತಿಳಿಸಲ ವಿಷಯ. ಶಾಂತನಾಗು ಪಾಂಚಾಲಿ ಪ್ರಿಯ, ಶಾಂತನಾಗು ಪಾಂಚಾಲಿ ಪ್ರಿಯ. ವಾಯುತನಯ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ಭೀಮಸೇನ, ಕೆಟ್ಟ ಕೌರವನ ಸದ್ಯ ನಿನ್ನ ಕೋಪವನ್ನು ಬಿಡು, ಶಾಂತನಾಗು, ಪತಿಯ ಸೆರೆಯನ್ನು ಬಿಡಿಸು. ಬಿಡಿಸುವುದಿಲ್ಲ ಭಾನುಮತಿ. ಎನಿಗೆ ಮುತ್ತೈದ ತನವನ್ನು ಕರುಣಿಸು ಭೀಮಸೇನ, ಬಿಡಿಸು ಪತಿಯ ಬಂಧನ. ಹೇ ಮಾನವತಿ ಭಾನುಮತಿ, ನಿಮ್ಮ ನಡೀತೆ ಎಂಥದ್ದಂದರೆ ಕೋಷ್ಟ ಬಂದ ಕಾಲದಲ್ಲ ಕಂಡವರ ಕಾಲನೇ ಹಿಡಿಯಬಲ್ಲರು. ಕೈಯಲ್ಲಿ ಸಿಕ್ಕವರನ್ನ ಮತ ದುಃಖಪಡಿಸಬಲ್ಲರು. ಅದು ಏತಕ್ಕಂದರೆ ಎಂದಕ್ಕೆ ನನಗೆ ವಿಸದ ಕಜ್ಜಾಯವನ್ನು ತಿನ್ನಿಸಿದ್ರೆ ಕೈ ಕಾಲುಗಳನ್ನು ಕಟ್ಟಿ ಕಾರಮಡೆಯೊಳಗೆ ಕೆಡವಿದರೆ, ಅರಗಿನ ಮನೆಯಲ್ಲಿರಿಸಿ ಅಗ್ನಿಯಮ್ಮ ಹಚ್ಚಿಸಿದ್ರೆ, ಘಾತಕ ದೂತ್ಯವನ್ನಾಡಿ ತುಂಬಿದ ಸಭೆಯೊಳಗೆ ನಮ್ಮ ಮಾನ ನಷ್ಟ ಮಾಡಿ ನಮ್ಮ ಸತಿಗಳನ್ನು ವ್ಯರ್ಥಪಡಿಸಿದರೆ, ಸಿರಿ ಸಾಮ್ರಾಜ್ಯವನ್ನು ಅಪಹರಿಸಿದಿರಿ, ಕಾಡರಣ್ಯವನ್ನು ಸೇರಿಸಿದಿರಿ. ಎಲ್ಲಿ ಇದ್ದರೂ ನಿಮ್ಮ ಸೊಲ್ಲ ಅಡಗಲಿಲ್ಲವೇ? ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರವನ್ನ ಮಾಡಬಾರದು. ಅದು ಯಾತಕ್ಕಂದರೆ ಇದಕ್ಕೊಂದು ನೀತಿ ಉಂಟು, ಅದನ್ನು ಕೇಳುವಂತಳಾಗ. ಉಪಕಾರೋಪಿ ನೀಚನಂ ಅಪಕಾರೋಪಿ ಜಾಯತೆ ಪಟು ನಾಮಮಂ
ಜಂಗಮಂ ಕೇವಲ ವಿಸವರ್ತನಂ. ಅಂದಾಗ ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಭೀಮಸೇನ? ಆವಿಗೆ ಹಾಲೆರೆದು ಸಾಕಿದರೆ ಮತ್ತಷ್ಟು ವಿಸವೃದ್ಧಿಯಾದಂತೆ ನಿಮ್ಮಂತ ನೀಚರಾದವರಿಗೆ ಉಪಕಾರವನ್ನು ಮಾಡಿದರೆ ಮರಳಿ ನಮಗೆ ಅಪಕಾರವನ್ನು ಮಾಡುವರು. ಹೇ ಕೆಟ್ಟ ಕೌರವನ ಸತೆ, ಭೀಮಸೇನ, ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೃದಯದೊಳ ಬಿಗುಲು ಎಂದು ಕೋಪವು ಎಗ್ಗಳವಾಗಿ ನುಡಿದು ಈ ಪಾದದಿಂದ ಮಸ್ತಕದವರೆಗೆ ಬೆಂಕಿ ಹಚ್ಚ ಬಾಧಿಸುತ್ತದೆ. ಕಾಲಕ್ಕೆ ವ್ಯರ್ಥವಿಲ್ಲ. ಅಣ್ಣಯ್ಯನ ಆಗ್ರೆ ಎಂಬ ಕೊಂಡಿನೊಳ ಸಿಲುಕಿ ಸುಮ್ಮನಿರಬೇಕಾಗಿದಮ್ಮ ಕೆಟ್ಟ ಕೌರವನ ಸತೆ. ಕುರುಕುಲ ಎಂಬ ಕರದಿ ಕುರುಕುಲ ಎಂಬ ಸರದಿ ಕರಪಲ್ಲವದಿ ಒಕ್ಕೂಡಿದ ಎಮ್ಮಡಿ ಸರ್ರ ಸುರಿದು ಬಿಡುತ್ತಿರುತ್ತದೆ. ದುಶ್ವಾಸನೆಂಬ ಸ್ವಘಾತಕನನ್ನು ಹಿಡಿದು ಬಡೆದು ಕಡಿ ಕಂಡವ ಮಾಡಿ ಪಿಚಾಚಿಯ ತಂಡಕ್ಕೆ ದಂಡಿಯಾಗಿ ತಿಂಡಿಯನ್ನು ಬಲಿ ಕೊಡುತ್ತಲಿದ್ದೆ. ಆದರೆ ನೀನು ಬಂದು ನನ್ನನ್ನು ಬೇಡಿಕೊಳ್ಳುವುದಕ್ಕೆ ನಿನ್ನ ಧೈರ್ಯ ಎಷ್ಟೆಂದು ಹೇಳಿ ನಾಚಿಕೆ ಇಲ್ಲವನೇ ಕೆಟ್ಟ ಕುರುಬನ ಸತೆ. ಮೈದುನ, ಭಾನುಮತಿ, ಹೇಳುವೆನು ಕೇಳು ಪಾರ್ಥ. ಅದೇನು ಚೆನ್ನಾಗಿ ಹೇಳು ಭಾನುಮತಿ. ಮಾಧವನ ಮೈದೋ ಶೋರನೆ ಮಾಧವನ ಮೈದೋ ಪತಿಯನ್ನು ಬಂಧಿಸಿ ಇಂದನ ಲೋಕಕ್ಕೆ ಕರೆದೊಯ್ಯುವನ ಇಂದನ ಲೋಕಕ್ಕೆ ಕರೆದೊಯ್ಯುವನ ಮಾಧವನ ಮೈದೋರನೆ ಧೀರ ಶೋರನೆ ಮಾಧವನ 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 ಮೈದೋರನೆ. ಪಾರ್ಥ, ಭಾನುಮತಿ, ಭಾವರಾದ ಧರ್ಮರಾಜನನ್ನು ಬೇಡಿಕೊಂಡೆ, ಭೀಮಸೇನನ್ನು ಕೇಳಿಕೊಂಡೆ. ಪಾರ್ಥ, ಭಾನುಮತಿ, ಅವರಿರುವರು ಎನ್ನ ಮೇಲೆ ಅಂತ ಕರುಣೆಯೂ ತೋರಲಿಲ್ಲ. ಅರ್ಜುನ, ಭಾನುಮತಿ, ನೀನಾದ್ರೂ ಎನ್ನ ಮೇಲೆ ಅಂತ ಕರುಣೆಯನ್ನು ತೋರು, ಹೇಳುವುದನ್ನು ಕೇಳು. ಗಂಧರ್ವರಾಯಕನ ಪತಿಯ ಸೆರೆಯನ್ನು ಹಿಡಿದುಕೊಂಡು ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಸೆರೆಯನ್ನು ಬಿಡಿಸ ಅದಕ್ಕೆ ನಾನೇನು ಮಾಡಲಿ ಭಾನುಮತಿ? ಪತಿಯ ಸೆರೆಯನ್ನು ಬಿಡಿಸ ಪಾರ್ಥ, ದುರದೊಳ ನೀನೇ ಅತಿ ಸಮರ್ಥ. ಹೇ ಮಾನಿನಿ ಮಣಿಯಳಾದ ಭಾನುಮತಿ, ನಿನ್ನ ಗಂಡನು ಮಾಡಿದ ದುಳ್ಳತನವನ್ನು ಕಂಡು ದಾರು ಸಹಿಸುವರು. ದೈತ್ಯವನದ ಮಹದ್ದಾರದ ಬೀಗದ ಮುದ್ರೆಯನ್ನು ಚಿತ್ರಿಸಿ ವನ ಮಧ್ಯದಲ್ಲಿರುವ ಸರ್ವ ಸೋಪಾನಗಳನ್ನು ಕಿತ್ತಿಸಿ ಉಸ್ಮದ ಲತೆಯ ಮುರಿದು ಹಾಸಿಗೆಯ ಮಾಡಿ ಮಲಗಿದ್ದನಂತ ಭಾನುಮತಿ. ಪಾರ್ಥ, ರೆಡಿ ಇರ್ಬೇಕು. ಧೈರ್ಯ ಎಷ್ಟಂದು ಹೇಳಲಿ ಭಾನುಮತಿ. ವನಜನರು ಬಂದು ಕೇಳಿದರೆ ಪರಿಪರಿಯಿಂದ ಜರಿದು ಭಂಗಿಸಿದನಂತ. ಅದಕ್ಕೆ ನಿನ್ನ ಪತಿಯ ಭಯಕ್ಕೆ ಅಂಜಿ ಗಂಧರ್ವರು ಸುಮ್ಮನಿರುವರು. ಅದೆಲ್ಲ ನಮಗೇನು ಬೇಕು? ಅಣ್ಣಯ್ಯನ ಆಜ್ಞೆ ಎಂಬ ಕಣ್ಣಿನೊಳಗೆ ಸಿಲುಕಿ ಸುಮ್ಮನಿರಬೇಕಾಗಿದಮ್ಮ ಭಾನುಮತಿ. ಕೆಟ್ಟ ಕುರುಬನ ಸತಿ. ಭಾವ ಧರ್ಮಜ, ಅಮ್ಮ ಭಾನುಮತಿ, ಅಯ್ಯೋ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನಿಮ್ಮಲ್ಲಿ ಅಂತಃಕರಣೆಯು ಹುಟ್ಟಲಿಲ್ಲ. ಭಾವ ಭಾನುಮತಿ, ಎನ್ನ ಪತಿಯ ಸೆರೆಯನ್ನು ಬಿಡಿಸುತ್ತನೆಂದು ಹೇಳುವವರೆಗೂ ನಿಮ್ಮ ಪಾದವನ್ನು ನಾನು ಬಿಡುವುದಿಲ್ಲ. ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವಿನ ಭಾವ. ಅಮ್ಮ ತರಣೆ ಮಣಿಗಳಾದ ಭಾನುಮತಿ, ನಿನ್ನ ಪತಿಯನ್ನು ಗಂಧರ ಬಂಧಿಸಿ ಒಯ್ಯುತ್ತಾರೆಂದು ಕಂದಿ ಕುಂದಿ ಬಳಲಿ ಬಾಯರದ ಬೇಸರದ ಹೇತಕ್ಕೆ ಅಯ್ಯೋ ಆಪತ್ಕಲ್ ದಾರಿಯನ್ನು ಸಿರವಲ್ಲ. ನಿನ್ನ ಗಂಡನನ್ನು ನಿನಗೆ ಒಪ್ಪಿಸಿಯ ಪರ್ಯಂತರ ನಾನು ಅನ್ನ ಉದಕಗಳನ್ನು
ತೆಗೆದುಕೊಳ್ಳೋದಿಲ್ಲ. ಕಂಡಿಯ ಮಾನವತಿ ಹೇಳದ ಭಾನುಮತಿ. ನಿರ್ಜರರ ಹೃದಯವನ್ನ ಜರ್ಜರಿತವಾಗುವಂತೆ ಮಾಳ್ಪ ಅರ್ಜುನನೇ. ತೃಣ ಮಾತ್ರ ಶೆಟೆ ಇಲ್ಲದ ಈ ಧರ್ಮರಾಯನ ಆಡಿದ ನುಡಿಗಳನ್ನ ಕೇಳಿದೆಯೋ? ಇಂದಿಗೆ ಅಣ್ಣಯ್ಯನ ಆಜ್ಞೆಯ ಮೆರಿದೆ ಮೆರಿದೆ ಬಹಳಿಯ ಶಿಡಲ ಗರ್ಜನೆಯಂತೆ ಗುಡಿ ಗುಡಿಸುವ ಕುರುಪನ ಮಡದೆ ಭಾನುಮತಿ ಬಂದು ಗೋಳಾಡಿದರೆ ತಡವು ಗೋಡದ ಈ ಪೊಡವಿ ಪಾಲನಾದ ಧರ್ಮರಾಯನ ಕೊಟ್ಟ ಭಾಷೆಯಮ್ಮ ಕೇಳಿದೆಯೋ? ಭೀಮಸೇನ ಅರ್ಜುನ ಭೀಮಸೇನ ಈ ಧರ್ಮಜನನ್ನು ಏನು ಮಾಡಲಿ? ಇಷ್ಟು ದುಡುಕು ಮಾಡಿ ರಾಜ್ಯವನ್ನು ಅಪಹರಿಸಿ ಕಾಡೋರಣ್ಯವನ್ನು ಸೇರಿಸಿದ ಆ ಕುರುಪನ ಮಡದೆ ಭಾನುಮತಿ ಬಂದು ಪತಿಯ ಸೆರೆಯನ್ನು ಬಿಡಿಸಿ ಎಂದು ದುಃಖಿಸಿದರೆ ಈ ಪೊಡವಿ ಪಾಲನಾದ ಯಮನಂದನನು ಲಕ್ಷ್ಮೀಸದ ಪಾದದಾಣೆ ನಿನ್ನ ಗಂಡನ ಬಿಡಿಸಿಕೊಡುವನೆಂದು ದೃಢವಾಗಿ ವಚನವನ್ನು ಕೊಟ್ಟರು. ಭೀಮಸೇನ ಅಯ್ಯೋ ಈ ಧರ್ಮಜನನ್ನು ಗಕ್ಕನೆ ತೆಕ್ಕೆಯೊಳ ಬಿಡದು ಕರ 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 ನೆಮೆಲೆ ನುಂಗಿ ತೇಗಿ ಬಿಡಲ ಪೊದಳದ ಈ ಗದೆಯಿಂದ ಈ ಧರ್ಮಜನ ತಲೆ ಮಿದ ಕಡೆಗೆ ತೆಗೆದಿಡಲ. ಸ್ವಲ್ಪ ಶಾಂತನಾಗು ಭೀಮಸೇನ. ಭಾನುಮತಿ ಭಾನುಮತಿ ಎನ್ನ ಕೋಪ ತಾಪಕ್ಕೆ ನೆತ್ತರಿಸಲಾರನ ಕಂಡೆಯ ಧನಂಜಯನ ಸೋಮ ಕುಲ ಧಾಮನಾದ ಭೀಮಸೇನನೇ. ಆಹೋ ಅನುಜ ಸೈರಿಸು ಸೈರಿಸು, ನಾನೊಂದು ಪರಿ ಹೇಳುವೆ, ಚಿತ್ತ ಬಿಟ್ಟು ಲಾಲಿಸು. ಅದೇನು ಚೆನ್ನಾಗಿ ಹೇಳುವಂತನಾಗ. ಕದಂ ಕದಂ ಪುನರಪಿ ಇಪುನಕ್ಯಾದಿ ತಾಯಾಕ್ಷಿ, ದಗ್ಗಂ ದಗ್ಗಂ ಪುನರಪಿ ಪುನಃ ಕಾಂಚನ, ಪೀತವನ್ನ ಪುನರಪಿ ಪುನರ್ವಂದ, ಚಾರುಗಂಧ ವಿಕೃತಿ ಜಾಯೋತ್ತೋತ್ತಮ. ಅಣ್ಣ ಭೀಮಸೇನ, ಇದರ ತಾತ್ಪರ್ಯವೇನೆಂದರೆ ಅನುಜ ಅದೇನು ತಾತ್ಪರ್ಯವನ್ನು ಬಿಡಿಸಿ ಹೇಳು. ಕಡೆದು ಕಡೆದು ತಿಂದರು ಸೊಪ್ಪಿನ ರುಚಿ ಹೆಚ್ಚಾಗುತ್ತದೆ, ತೆಕ್ಕಿ ತೆಕ್ಕಿ ಹರಿದರು ಶ್ರೀಗಂಧದ ವಾಸನೆಯು ಜಾಸ್ತಿ ಆಗುತ್ತದೆ, ಸುಟ್ಟು ಸುಟ್ಟು ಕಾಸಿದರು ಬಂಗಾರದ ಕಾಂತಿ ಹೆಚ್ಚಾಗುತ್ತದೆ. ಅದರಂತೆ ಈ ಧರ್ಮರಾಜನಾದ ಉತ್ತಮ ಸತ್ಯವಂತ ಗುಣವುಳ್ಳ ಈತನ ತುಂಡು ತುಂಡು ಮಾಡಿದರು, ಕೊನೆಗೆ ಕೊಂದು ಹಾಕಿದರು, ಏನು ಫಲ? ಆದ ಕಾರಣ ಈ ಗದೆಯಿಂದ ತಲೆ ಮಿದಳ ಕಡೆಗೆ ತೆಗೆದಿಲ್ಲ ಕೇಳಿದನ. ಧರ್ಮವೇ ಜಯವೆಂದ ನಿರ್ಮಲ ಚಿತ್ತನಾದ ಈ ಧರ್ಮರಾಜನಲ್ಲಿ ಸ್ವಲ್ಪವಾದರೂ ದೋಷವಿಲ್ಲ. ಭೀಮಸೇನ ತಮ್ಮ ಅರ್ಜುನ ರಾಯನು ಪರಿಪರಿಯಿಂದ ಮನಮುರಿಗೆ ಹೀಗೆ ಕೋಪಿಸಿಕೊಂಡರೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ರಕ್ಷಿಸುವನೇ. ಸಹಜವಾಗಿ ರಕ್ಷಿಸಲು ನಮ್ಮ ತಂದೆಯಾದ ಪಾಂಡುರಾಯನಿಗೆ ಭಾಷೆಯನ್ನು ಕೊಟ್ಟಿರುವನು. ಎಷ್ಟು ಮಾತ್ರಕ್ಕೂ ಅಣ್ಣಯ್ಯನೋಳು ದುಡುಕು ಮಾಡದಿರು ಕಂಡಿಯ ಅಣ್ಣ ಸುಗಣ ಲಾವಣ್ಯ. ಊರ್ಜಿತ ಬಲಿ ಪಾರ್ಥದ ತಮ್ಮ ಅರ್ಜುನನೇ, ಆಹೋ ಅಗ್ರಜ, ಸಂಗ್ರಾಮ ಧಾಮನಾದ ಭೀಮಸೇನನೇ, ಓ ಯಮನಂದನ, ಎನ್ನ ನುಡಿ ಎಂಬ ಕೇಳಿ ಕೋಪವನ್ನು ದೂಡಿ ಉಲ್ಲಾಸದಿಂದ ಬರುವಂತರಾಗಿರಿ. ನಿಮಗೆ ಅಷ್ಟು ವಿಧವಾಗಿ ಕೋಪ ಇದ್ದರೆ ಎನ್ನಮ್ಮ ಕೊಂದು ಸಂತೋಷ ತಾಳಿರಿ. ಅಣ್ಣಯ್ಯನ ತಂದೆಯ ಸಮಾನವೆಂದು ಬಂಧಿಸಿ ಅವರು. ಅಪ್ಪ ಅರ್ಜುನ, ಅಗ್ರಜ, ನೀನು ಕುರುಪದಿಯನ್ನು ಬಂಧನನ್ನ ಬಿಡಿಸಿ ತಂದು ಎನ್ನ ಮುಂದೆ ನಿಲ್ಲಿಸು. ಪರರ ಹಾಪತ್ತಿಗೆ ನರರಾಗಿರುವ ಪಾಪಿಗೆ ಮುಖವನ್ನ ನೋಡಬಾರ್ದಂದು ಸುರ್ತಿ ಉಂಟು. ಅದಮ್ಮ ಕೇಳಿ ನಾನು ಸಹಿಸಲಾರನು. ಕುರುಪದಿನ ಬಂಧನ ಪರಿಹರಿಸಿದ ಪರ್ಯಂತರ ನಾನು ಅನ್ನ ಉದಕಗಳನ್ನು ತೆಗೆದುಕೊಳ್ಳೋದಿಲ್ಲ.
ಜಾಗ್ರತೆಯನ್ನ ಕುರುಪತಿಯನ್ನ ಕರೆದುಕೊಂಡು ಬಾ ಕಿರೀಟಿ. ತ್ರಿಭುವನಗಳ ನಿನಿಯಾರ ಚಾಟಿ ನಿನ್ನ ಇಷ್ಟದಂತೆ ಆಗಲಾಗುವುದು. ಚಿತ್ರಸೇನ 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 ಗಂಧರ್ವನೇ, ಆಹೋ ಅರ್ಜುನ, ಛಲದಿಂದ ನಿನ್ನಂತ ಕಡಿಗಲುಗಳೇ ಇಲ್ಲವೆಂದು ಬಲ್ಲಿದನಾದ ಕುರುವಲ್ಲವನ್ನು ಕಾಜಪಡಿಸಿ ಪಾಶದಿಂದ ಬಿಗುದು ಸುರಲೋಕಕ್ಕೆ ಒಯ್ಯುವಿಯ. ಆಹೋ ಗಂಧರ್ವನೇ, ಆಹೋ ಅರ್ಜುನ, ನಿಲ್ಲು ನಿಲ್ಲು, ನಾನು ನಿನ್ನನ್ನು ಬಿಡುವುದಿಲ್ಲ. ಬಲ್ಲಿದನಾದರೆ ಎನ್ನೊಡನೆ ಯುದ್ಧವಂ ಗೈದು ಎನ್ನಂ ಗೆದ್ದ ನಂತರ ಕುರುವರನನ್ನು ತೆಗೆದುಕೊಂಡು ಹೋಗು. ಜಾಗ್ರತೆಯಿಂದ ಸಮರಕ್ಕೆ ಸನ್ನಿಧನಾಗು. ಕೈಲಾಗಲಿದ್ದರೆ ಕುರುಪನ ಬಿಟ್ಟು ಚೆರಳು. ಖಂಡೆಯ ಗಂಧರ್ವ ನಾಯಕನೇ, ಬಹುಬೇಗನೆ. ಯಾರೈ ಗಾಂಡೀವಿ ಎಂಬ ಬಂಡ, ಈ ಹೆಸರು ನಿನಗೆ ದಂಡ. ಏ ಬಂಡ, ನೀನೇ ಗಂಡುಗಲಿ ಆದರೆ ಕುರುಮಂಡಲೇಶದಲ್ಲಿ ಗಂಡಗಲಿ ದುಶ್ವಾಸನ ಕಂಡಾಗೆ ನಿನ್ನ ಹೆಂಡತಿಯ ಸೀರೆಯನ್ನು ಸೆಳೆದು ಬಂಡು ಮಾಡುತ್ತಿರುವಾಗ ನಿನ್ನ ಹೆಂಡತಿಯ ಜೂಜಾಟವನ್ನು ಕಂಡು ಸತ್ತ ರಂಡೆಯರಂತೆ ಮುಖ ತಗ್ಗಿಸಿಕೊಂಡು ತುಟಿ ಮಿಚಕದೆ ಮಾತನಾಡದೆ ಮೂರ್ಖನಂತೆ ಹತ್ತಕ್ಕೆ ಕುಳಿತಿದ್ದೆ. ಮೂರ್ಖ, ಮಾಡದಿರೋ ಎನ್ನಳ ತರ್ಕ. ಆಹೋ ಅರ್ಜುನ, ಆಹೋ ಗಂಧರ್ವನೇ, ಈ ಕುಲಕಂಟಕನಾದ ಕೌರವನು ನಿಮಗೆ ವೈರಿಯಲ್ಲವೇ? ಇಂಥ ಪಾಪಿಷ್ಟನನ್ನು ಯಾತಕ್ಕೆ ಬಿಡಿಸಲು ಬಂದಿರುವೆ? ಅಣ್ಣಯ್ಯನ ಆಜ್ಞೆ ಆಗಿರುವುದೇ ಗಂಧರ್ವನೇ. ಈ ಭ್ರಷ್ಟನ ಕಟ್ಟಿ ಕರೆದೊಯ್ದು ಯಮುನಾ ಸ್ವಾಧೀನ ಮಾಡಿಬಿಡುವೆ. ಆಹೋ ಅರ್ಜುನ, ಆಹೋ ಗಂಧರ್ವನೇ, ನೀನು ಸಂತೋಷದಿಂದ ಹೋಗಿ ನಿನ್ನ ಸ್ಥೀನವತಿಯ ನಿಷ್ಠಗುಣ ಗರಿಷ್ಠನಾದ ಶ್ರೇಷ್ಠ ಧರ್ಮರಾಜನಿಗೆ ಹೇಳಿ ಪಟ್ಟವನ್ನು ಕಟ್ಟಿ ಕರಿಪುರಿಯ ಸಿರಿ ಸಾಮ್ರಾಜ್ಯವನ್ನು ಪರಿಪಾಲಿಸಲಿಕ್ಕೆ ಆ ದೇವರೇ ಕಾಲವನ್ನು ಕೈಗೊಂಡಿರುವನು. ಆಹೋ ಅರ್ಜುನ, ಆಹೋ ಗಂಧರ್ವನೇ, ಇಂಥ ದುಷ್ಟ ದುರ್ಯೋಧನನ ಪಾಪಿಷ್ಟನನ್ನು ಯಾತಕ್ಕೆ ಬಿಡಿಸಲು ಬಂದಿರುವೆ? ಎಲ್ಲ ಈ ಭಾರತ. ಆಹೋ ಗಂಧರ್ವನೇ, ಬೋಳರೆ ಇವನ ಮಾಡಿದ ಆಕೃತಿಯು ನೆನೆಸಿಕೊಂಡರೆ ಬಾಪರ ವನಾಂತರದ ಮಹಾದ್ವಾರವನ್ನು ಹರಗಡಿದು ತುರಂಗಗಳ ಮುರಿದ ಹಾಸಿಗೆಯ ಮಾಡಿ ಮಲಗಿದ್ದನಂತೆ. ಆಹೋ ಅರ್ಜುನ, ಆಹೋ ಗಂಧರ್ವನೇ, ಇವನ ತಂದೆಯ ಕಾಲದಲ್ಲೂ ಸಹ ಕಾಣನು. ಈ ವಾರ್ತೆಯನ್ನು ನಿಮ್ಮ ಅಣ್ಣನಾದ ಧರ್ಮರಾಜನಿಗೆ ಹೇಳಿ ಸಂತೋಷದಿಂದಿರಬಾರದೆ? ಫಲ್ಗುಣ ಶಸ್ತ್ರ ವಿದ್ಯೆಯಲ್ಲಿ ಪ್ರವೀಣ. ಆಹೋ ಗಂಧರ್ವ ನಾಯಕನೇ, ಆಹೋ ಅರ್ಜುನ, ಅಣ್ಣಯ್ಯನ ಆಜ್ಞೆ ಆಗಲ್ಲ. ಅದು ಹೇಗೆ? ಕುರುಪತಿಯ ಸೆರೆ ಬಿಡಿಸಿ ತರಬೇಕೆಂದು ವರನಿಯಮವನ್ನು ಕೊಟ್ಟು ಕಳಿಸಿರುವನು. ಆದ್ದರಿಂದ ಎಷ್ಟು ಮಾತ್ರಕ್ಕೂ ಕುರುಪತಿಯಂ ಬಿಡುವನಲ್ಲ, ಬಿಟ್ಟು ಮುಂದಕ್ಕೆ ಹೋಗುವನಲ್ಲ. ಈ ಸಮಯದಲ್ಲಿ ದುರ್ಯೋಧನನ್ನು ಬಿಡುವೆಯೋ, ಯುದ್ಧಕ್ಕೆ ಸನ್ನಿಧನಾಗುವೆಯೋ? ಜಾಗ್ರತೆಯಿಂದ ಬೇಳು ಖಂಡೆಯ ಯಕ್ಷರಾಜನೇ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತನಾಗೋ ಕುಲ್ಲ ಮುರಿಯುವೆನು ನೋಡು ನಿನ್ನ ಅಲ್ಲ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಬಣ್ಣ. ಸಾರಥಿ ಭೂಪತಿ, ಈ ಪಾರ್ಥನ ಕೂಡ ಹೋರಾಟ ವೇತಕ್ಕೆ. ಆಹೋ ಅರ್ಜುನ, ಆಹೋ ಗಂಧರ್ವನೇ, ನಿನ್ನ ಗುಣ ಚಾತು
ಚಾತುರ್ಯ ಪರಾಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಲೇಬೇಕು ಗಂಧರ್ವ. ಬೋಳರೆ ಈಗೋ ಈ ಕುಲ ನಿಂದಕನಾದ ಕೌರವನನ್ನು ಸುಮ್ಮನೆ ಸಮ್ಮತದಿಂದ ಬಿಡಲಾರೆ. ಆಹೋ ಅರ್ಜುನ, ಗಂಧರ್ವನೇ, ನಿಮ್ಮ ಐವರ ಸತಿಯಳಾದ ದ್ರೌಪದಿಯ ಪಾದ ದುಗ್ಗುಷ್ಟದಿಂದ ಒದ್ದರೆ ಈ ಪಿಚಂಡಿಯ ಕಟ್ಟುಗಳು ಬಿಡಲಿ, ಇಲ್ಲವಾಯ್ತೆಂದರೆ ದಾರಿಂದಲೂ ಸಾಧ್ಯವಿಲ್ಲ. ಅಭಿಮಂತ್ರಿಸಿರುವೆನು. ಅರೆ ಆಹೋ ಇಂದ್ರನಂದನ, ಗಂಧರ್ವನೇ, ನಮಗೆ ಅಪ್ಪಣೆ ಎಂಬ ಕೊಡು, ನಾವು ಇನ್ನು ಹೋಗಿ ಬರುತ್ತೇವೆ. ಹೋಗಿ ಬಾ ಗಂಧರ್ವನೇ. ಸಾರಥಿ ಭೂಪತಿ, ಇನ್ನು ಆಲಸ್ಯ ವೇತಕ್ಕೆ ನಮ್ಮ ಅಮರಾವತಿ ಪಟ್ಟಣಕ್ಕೆ ರಥವನ್ನು ಸೂಟಿಯಿಂದ ಬಿಡೋ ಸಾರಥಿ, ಅತಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲಿ ದೇವ. ಸಾರಥಿ ಭೂಪತಿ, ಎನ್ನ ದಿಟ್ಟ ಪರಾಕ್ರಮದಿಂದ ಗಂಧರ್ವ ನಾಯಕನನ್ನು ಒಪ್ಪಿನಿಂದ ಗೆದ್ದಿರುವನು. ಇನ್ನು ಅಡ್ಡ ಬಂದ ವೈರಿಗಳನ್ನು ಕಡ್ಡಿ ಸಮಾನ ಮಾಡಿ ತೂರಿ ಬಿಡುವೆ. ಸಾರಥಿ, ಇನ್ನು ಆಲೋಚವಾದಕ್ಕೆ ನಮ್ಮ ಆಗ್ರಜನಾದ ಧರ್ಮ ಭೂಪಾಲನಲ್ಲಿಗೆ ಜಾಗ್ರತೆಯಿಂದ ರಥವನ್ನು ಬಿಡುವಂತನಾಗಿ ಸಾರಥಿ, ಅತಿ ಜಾಗ್ರತೆ. ನಿಮ್ಮಿಷ್ಟದಂತೆ ಆಗಲಿ ದೇವ. ಧರ್ಮ ವಿಗ್ರಹ ನಿರ್ಮಲ ಚಿತ್ತನಾದ ಧರ್ಮ ನರೇಂದ್ರ, ಅನುಜ, ನಿಮ್ಮ ಆಜ್ಞೆಯ ಪ್ರಕಾರ ಗಂಧರ್ವ ನಾಯಕರಿಂದ ಬಂಧಿಸಲ್ಪಟ್ಟ ಈ ಕುರುಪತಿಯನ್ನು ನಿನ್ನವರ ಪುಂಡರಿಕದಲ್ಲಿ ತಂದು ಕೆಡವಿದೆನು. ಆಗ್ರಜ, ಅನುಜ, ಆ ಗಂಧರ್ವರಿಂದ ಬಂಧಿಸಲ್ಪಟ್ಟ ಪಿಚಂಡಿ ಕಟ್ಟುಗಳು ಪತಿರಥ ಸ್ತ್ರೀಯಳ ಕಾಲ್ಮುಷ್ಠೆಯಿಂದ ಒದ್ದರೆ ಬಿಡುವುದಂತೆ, ಇಲ್ಲವಾಯ್ತೆ ದಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳಿದನು. ಖಂಡಿಯ ಅಣ್ಣಯ್ಯ, ಈ ಮಾತು ನ್ಯಾಯ. ಅಹೇ ಪತಿರಥ ಶ್ರೋಮಲ್ಯಾದ ದ್ರೌಪದಿ, ಪ್ರಾಣಪತಿ, ಗಂಧರ್ವರು ಬಂಧಿಸಲ್ಪಟ್ಟ ಬಂಧಕವನ್ನು ಈ ಪಿಚಂಡಿ ಕಟ್ಟಗಳು ಪತಿರದ ಸ್ತ್ರೀಯಳ ಕಾಲುಂಗುಷ್ಟದಿಂದ ಒದ್ದರೆ ಈ ಕಟ್ಟಗಳು ಬಿಡುವುದಂತೆ. ಇದನ್ನು ಚಿತ್ರಸೇನನು ಹೇಳಿದನಂತೆ. ನಿನ್ನಲ್ಲಿ ಪತಿರದು ಧರ್ಮವು ಇದ್ದದ್ದು ನಿಜವಾದರೆ ನಿನ್ನ ಗಂಡನನ್ನ ಬಂಧಕವನ್ನ ಬಿಡಿಸು. ಖಂಡಿಯ ಮಚ್ಚಂಗಳೇ ಮಹಾ ಗಂಭೀರಳೆ. ಓಹೋ ಪ್ರಾಣಕಾಂತ, ಅಹೋ ಪ್ರಾಣಕತೆ, ಅವನ ಮಾಡಿದ ಕೃತ್ಯವನ್ನು ನೆನೆಸಿಕೊಂಡರೆ ಪಾದದಿಂದ ಮಸ್ತಕರವರೆಗೂ ಬೆಂಕಿ ಹಚ್ಚಿ ಉರಿದಂತೆ ಆಗುವುದು. ಇದು ನನ್ನಿಂದ ಆಗಲಾರದ ಕಾಂತ ಗುಣವಂತ. ಹೇ ಸತಿಮಣಿಯಾಳಾದ ದ್ರೌಪದಿ, ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಈ ಪೃಥ್ವೀಸನಾದ ಅಣ್ಣಯ್ಯನ ಪ್ರತಿ ಉತ್ತರವನ್ನು ಬೆತ್ತರಿಸುವಯ. ನಿನ್ನ ವ್ಯಥೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇದೇ ಒಳ್ಳೆಯ ಸಮಯ. ಅದು ಹೇಗೆಂದರೆ, ಹೇಗೆ? ಈ ಧೃತರಾಷ್ಟ್ರ ಮಗನಾದ ಕೌರವನ ಹೃದಯವನ್ನು ನಿನ್ನ ಪಾದದಿಂದ ದಂಡಿಸು, ನಿನ್ನ ಛಲವನ್ನು ತೀರಿಸಿಕೋ. ಯೋಚನೆ ಯಾತಕ್ಕೆ ನಾರಿಮಣಿ ಧೀಮಣಿ? ಹಾಗೆ ಆಗಲಿ ಕಾಂತ. ಇಲ್ಲೋ ದುರ್ಮಾರ್ಗ, ಅಂದು ತುಂಬಿದ ಸಭೆಯಲ್ಲಿ ನನ್ನ ಮರ್ಯಾದೆಯನ್ನು ಕರೆಯಲ್ಲ. ಈಗ ನಿನಗೆ ನಿನ್ನ ಬಾಳ ಏನಾಯ್ತು? ಹೌದಾ? ಎಲ್ಲಿಗೆ ಹೋಗ್ತಮ್ಮ? ಸೀದಾ ಮನೆಗೆ ಹೋಗ್ತಿ. ಹೇ ಕಾಂತೆ, ನಾವು ಎಂತ ಪರಾಕ್ರಮವಂತರಾದರೇನು, ಶ್ರೀ ಜಗತ್ ಭೀಕರರಾದರೇನು, ಇಂದಿನ ಕರ್ಮ ಅನುಭವಿಸಬೇಕಲ್ಲದೆ ಒಲ್ಲೆನಂದರ ಬಿಡಬಲ್ಲದೆ. ಎಂದಕ್ಕೆ ಮಹಿಪಾಲನ ಇಧಿಕೃತದಿಂದ ಪರರಾಯರ ಆಧೀನದಲ್ಲಿದ್ದು ಕಷ್ಟಪಡಲಿಲ್ಲವೇ? ಇದಕ್ಕೆ ಯೋಚನೆ ಯಾತಕ್ಕೆ ಸಖಿ ಸುಪ್ರಾಂಚಮುಖಿ? ಆಹೋ ಅಣ್ಣಯ್ಯ,
ನೀನು ನಮಗೆ ಹೇಳಿ ಧ್ವನಿವುದಿಯತಕ್ಕೆ ನಾವು ಮುಖ್ಯವಾಗಿ ನಿನ್ನ ಆಜ್ಞೆ ಎಂಬ ಕೊಂಡಿನೊಳು ಸಿಲುಕಿದೆವು. ನಾವು ಎಂತ ಸೂರರಾದರೇನು, ಎಷ್ಟು ವಿಶಿಕ್ಷಣರಾದರೇನು, ದೀಪದ ಪಶುಗಳಂತಿರುವವು. ಅಗ್ರಜ, ಅನುಜ, ನಿಮ್ಮ ಆಜ್ಞೆಯನ್ನು ಅಂಗೀಕರಿಸಿದ ಮೇಲೆ ಈ ವನವಾಸಕ್ಕೆ ಬಂದೆವು. ನೀನು ದಾವ ಸಮಯದಲ್ಲಿ ಜೂಜನಾಡಿದೆಯೋ ಆಗಲೇ ಕಷ್ಟ ಎಂಬುದು ಎಡಗೊಂಡಿತು. ಕಾಲಕ್ಕೆ ವ್ಯರ್ಥವಿಲ್ಲ ಕಂಡೆಯ ಅಣ್ಣಯ್ಯನೇ ರಾಜಸೂರರೇ.